ನಮಸ್ಕಾರ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ. ಇದನ್ನ ಕೇವಲ ಒಂದು ಟೆಕ್ನಾಲಜಿ ಅಂತ ಅನ್ಕೋಬೇಡಿ. ಇದು ನಮ್ಮ ಜಗತ್ತನ್ನ ನಾವು ಯೋಚಿಸೋದ್ಕಿಂತ ವೇಗವಾಗಿ ಬದಲಾಯಿಸ್ತಾ ಇರೋ ಒಂದು ದೊಡ್ಡ ಶಕ್ತಿ. ಸೊ ಬನ್ನಿ ಇದ್ರ ಬಗ್ಗೆ ಏಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ, ಈ ಪದವನ್ನ ನಾವು ಎಲ್ಲೆಡೆ ಕೇಳ್ತಾನೇ ಇದೀವಿ ಅಲ್ವಾ? ಆದ್ರೆ ನಿಜಕ್ಕೂ ಇದರ ಅರ್ಥ ಏನು, ಇದು ಹೇಗೆ ಕೆಲಸ ಮಾಡುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ. ಸರಿ, ಹಾಗಿದ್ರೆ ಮೊದಲನೇ ಭಾಗದಲ್ಲಿ ತುಂಬಾನೇ ಸರಳವಾದ ಒಂದು ಉತ್ತರದಿಂದ ಶುರು ಮಾಡೋಣ. ಏನಿದು ಕೃತಕ ಬುದ್ಧಿಮತ್ತೆ? ತುಂಬಾ ಮೂಲಭೂತವಾಗಿ ಹೇಳೋದಾದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಮನುಷ್ಯರು ತಮ್ಮ ತಲೆ ಉಪಯೋಗಿಸಿ ಮಾಡೋ ಕೆಲ್ಸಗಳನ್ನ ಕಂಪ್ಯೂಟರ್ ಸಿಸ್ಟಮ್ಗಳಿಂದ ಮಾಡ್ಸೋದು ಅಷ್ಟೇ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ಹಾಗೆ ಯೋಚಿಸೋ, ನಮ್ಮ ಹಾಗೆ ಕಲಿಯೋ ಮತ್ತೆ ನಮ್ಮ ಹಾಗೆ ಸಮಸ್ಯೆಗಳನ್ನ ಬಗೆಹರಿಸೋ ಯಂತ್ರಗಳನ್ನ, ಮೆಷಿನ್ಗಳನ್ನ ನಾವು ತಯಾರು ಮಾಡೋದು. ಹೌದು, ಇದರ ಹಿಂದಿರೋ ಮೂಲ ಉದ್ದೇಶ ಒಂದೇ, ಮಷಿನ್ಗಳನ್ನ ಸ್ಮಾರ್ಟ್ ಮಾಡೋದು. ಅಂದ್ರೆ ನಾವು ಹೇಳಿದಷ್ಟೇ ಕೇಳೋ ರೋಬೋಟ್ ಥರ ಅಲ್ಲ, ಬದಲಾಗಿ ತಾವಾಗೇ ಕಲಿಯೋ, ತಾವಾಗೇ ನಿರ್ಧಾರ ತಗೊಳ್ಳೋ ಆ ಒಂದು ಶಕ್ತಿಯನ್ನ ಅದಕ್ಕೆ ಕೊಡೋದು. ನೋಡಿ, ಈ ಸ್ಮಾರ್ಟ್ ಅನ್ನೋದ್ರಲ್ಲೇ ಎರಡು ಥರ ಇದೆ. ಮೊದಲನೇದು ರೂಲ್ ಬೇಸ್ಡ್ ಸಿಸ್ಟಮ್. ಅಂದ್ರೆ ಮಷಿನ್ಗೆ ನಾವು ಒಂದಿಷ್ಟು ರೂಲ್ಸ್ ಹೇಳ್ಕೊಟ್ಟಿರ್ತೀವಿ, ಹೀಗಾದ್ರೆ ಹೀಗ್ ಮಾಡು ಅಂತ. ಉದಾಹರಣೆಗೆ ನಮ್ಮ ಮನೇಲಿರೋ ಥರ್ಮೋಸ್ಟ್ಯಾಟ್, ಟೆಂಪ್ರೇಚರ್ ಜಾಸ್ತಿ ಆದ್ರೆ ಆಫ್ ಆಗು, ಕಮ್ಮಿ ಆದ್ರೆ ಆನ್ ಆಗು, ಅಷ್ಟೇ ಅದ್ರ ಕೆಲಸ. ಅದೇ ನಿಜವಾದ ಎಐ ಇರೋದು ಎರಡನೇ ವಿಧದಲ್ಲಿ, ಅದನ್ನ ಲರ್ನಿಂಗ್ ಸಿಸ್ಟಮ್ ಅಂತೀವಿ. ಇವು ಕೊಟ್ಟಿರೋ ಡೇಟಾದಿಂದ ತಾವಾಗೇ ಪ್ಯಾಟರ್ನ್ಗಳನ್ನ ಕಲ್ತ್ಕೊಳ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಇಮೇಲ್ನ ಸ್ಪ್ಯಾಮ್ ಫಿಲ್ಟರ್. ಓಕೆ, ಹಾಗಾದ್ರೆ ಈ ಮಿಷಿನ್ಗಳು ತಾವಾಗೆ ಕಲಿಯುತ್ತೆ ಅಂದ್ವಲ್ಲ, ಅದು ಹೇಗೆ ಸಾಧ್ಯ? ಇದರ ಹಿಂದಿರೋ ಆ ಮ್ಯಾಜಿಕ್ ತರಿಯೇನು? ಸರಿ, ಬನ್ನಿ ನಮ್ಮ ಎರಡನೇ ಭಾಗದಲ್ಲಿ ಇದರ ಒಳಗೆ ಇಣುಕಿ ನೋಡೋಣ. ಇವತ್ತಿನ ದಿನದಲ್ಲಿ ನಾವು ನೋಡೋ ಬಹುತೇಕ ಎಲ್ಲಾ ಎಐಗಳ ಹಿಂದಿರೋ ಮುಖ್ಯ ಇಂಜಿನ್ ಯಾವುದು ಗೊತ್ತಾ? ಅದುವೇ ಮಷೀನ್ ಲರ್ನಿಂಗ್. ಹೌದು, ಇದೇ ಆ ಅದ್ಭುತ ಕಾನ್ಸೆಪ್ಟ್. ಮಷೀನ್ಗಳಿಗೆ ಕಲಿಯೋ ಶಕ್ತಿ ಕೊಡೋದೇ ಇದು. ಹಾಗಿದ್ರೆ ಒಂದು ಮಿಷಿನ್ ಹೇಗೆ ಕಲಿಯುತ್ತೆ? ಇದನ್ನ ಮೂರೇ ಸಿಂಪಲ್ ಸ್ಟೆಪ್ಸಲ್ಲಿ ಅರ್ಥ ಮಾಡ್ಕೋಬಹುದು. ಮೊದಲನೇದು, ಮೆಷಿನ್ಗೆ ನಾವು ಸಖತ್ ಡೇಟಾ ಕೊಡ್ತೀವಿ, ಅಂದ್ರೆ ಸಾವಿರಾರು ಬೆಕ್ಕಿನ ಫೋಟೋಗಳನ್ನ ತೋರಿಸ್ತೀವಿ ಅನ್ಕೊಳ್ಳಿ. ಎರಡನೇ ಸ್ಟೆಪ್, ಆ ಮೆಷಿನ್ ಆ ಎಲ್ಲ ಫೋಟೋಗಳಲ್ಲಿರೋ ಕಾಮನ್ ವಿಷಯಗಳನ್ನ, ಅಂದ್ರೆ ಶೂಪಾದ ಕಿವಿ, ಮೀಸೆ, ಈ ತರಹದ ಪ್ಯಾಟರ್ನ್ಗಳನ್ನ ತಾನಾಗಿಯೇ ಗುರುತಿಸುತ್ತೆ. ಇನ್ನು ಮೂರನೇ ಸ್ಟೆಪ್, ಅದಕ್ಕೆ ಒಂದು ಹೊಸ ಫೋಟೋ ತೋರಿಸಿದಾಗ ಅದು ತಾನು ಕಲ್ತಿದ್ದನ್ನು ಉಪಯೋಗಿಸಿ ಇದು ಬೆಕ್ಕೆ ಇರಬೇಕು ಅಂತ ಒಂದು ಗೆಸ್ ಮಾಡುತ್ತೆ. ನೋಡಿ, ಇದು ಪ್ರೋಗ್ರಾಮಿಂಗ್ ಅಲ್ಲ, ಯಾಕಂದ್ರೆ ಇಲ್ಲಿ ಬೆಕ್ಕು ಅಂದ್ರೆ ಹೀಗಿರುತ್ತೆ ಅಂತ ಮೆಷಿನ್ ಅನುಭವದಿಂದ ಕಲಿತಿದೆ. ಈ ಟೆಕ್ನಾಲಜಿ ಅಂದ್ರೆ ಸೈನ್ಸ್ ಫಿಕ್ಷನ್ ಸಿನಿಮಾದಲ್ಲಿ ಬರೋ ಥರ ಅನ್ಕೋಬಾರ್ದು. ಇದು ಆಲ್ರೆಡಿ ನಮ್ಮ ಜೊತೆಗೇ ಇದೆ, ನಮ್ಮ ಕಣ್ಣು ಮುಂದೆನೇ ಗೊತ್ತಿಲ್ಲದ ಹಾಗೆ ಅಡ್ಕೊಂಡಿದೆ. ಬನ್ನಿ ಮೂರನೇ ಭಾಗದಲ್ಲಿ ನೋಡೋಣ, ನಮ್ಮ ದಿನನಿತ್ಯದ ಜೀವನದಲ್ಲಿ ಎಐ ಎಲ್ಲಿದೆ ಅಂತ. ಸರಿ, ಹಾಗಾದ್ರೆ ನಮ್ಮ ಡೈಲಿ ಲೈಫ್ನಲ್ಲಿ ಈ ಟೆಕ್ನಾಲಜಿಯನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಹುಶಃ ಇವತ್ತೇ ಇದನ್ನ ಹಲವಾರು ಬಾರಿ ಬಳಸಿರೋ ಸಾಧ್ಯತೆ ಇದೆ. ಯೋಚನೆ ಮಾಡಿ, ನಾವು ನೋಡೋ ಸಿನಿಮಾಗಳನ್ನ ರೆಕಮೆಂಡ್ ಮಾಡೋ ಸ್ಟ್ರೀಮಿಂಗ್ ಸರ್ವಿಸಸ್, ಫೇಸ್ ಐಡಿ ಉಪಯೋಗಿಸಿ ಫೋನ್ ಅನ್ಲಾಕ್ ಮಾಡೋದು, ಟ್ರಾಫಿಕ್ ಹೇಗಿದೆ ಅಂತ ಹೇಳೋ ನ್ಯಾವಿಗೇಷನ್ ಆ್ಯಪ್ಗಳು, ಮತ್ತೆ ನಮ್ಮ ಇಮೇಲ್ನಲ್ಲಿರೋ ಸ್ಪ್ಯಾಮ್ ಫಿಲ್ಟರ್. ಅಷ್ಟೇ ಯಾಕೆ, ಮನೇಲಿರೋ ಸ್ಮಾರ್ಟ್ ಅಸಿಸ್ಟೆಂಟ್ಗಳು. ಇವೆಲ್ಲದರ ಹಿಂದೆ ಇರೋದು ಎಐ ಪವರ್. ಇದರ ಬೆಳವಣಿಗೆಯ ಸ್ಪೀಡ್ ಎಷ್ಟಿದೆ ಗೊತ್ತಾ? ಒಂದು ಅಂದಾಜಿನ ಪ್ರಕಾರ 2027ನೇ ಇಸ್ವಿ ಬರೋಷ್ಟರಲ್ಲೇ ಕಸ್ಟಮರ್ ಸರ್ವಿಸ್ನಲ್ಲಿ ನಡೆಯೋ 180ರಷ್ಟು ಸಂವಾದಗಳನ್ನ ಯಾವುದೇ ಮನುಷ್ಯರ ಸಹಾಯ ಇಲ್ಲದೆ ಎಐ ಒಂದೇ ನಿಭಾಯಿಸ್ತಂತೆ. ಯೋಚನೆ ಮಾಡಿ, ಇದು ನಾವು ಊಹಿಸೋದಕ್ಕಿಂತಲೂ ದೊಡ್ಡ ಬದಲಾವಣೆ ಅಲ್ವಾ? ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಎಐಯ ಭವಿಷ್ಯ ಏನು? ಮುಂದೇನಾಗ್ಬೋದು? ನಮ್ಮ 4ನೇ ಹಾಗೆ ಕೊನೆಯ ಭಾಗದಲ್ಲಿ ಇದನ್ನೇ ನೋಡೋಣ. ನೋಡಿ, ಮಹಾನ್ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಒಮ್ಮೆ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಅವ್ರ ಪ್ರಕಾರ ಒಂದು ವೇಳೆ ಪೂರ್ತಿ ಪ್ರಮಾಣದ ಕೃತಕ ಬುದ್ಧಿಮತ್ತೆ ಏನಾದರೂ ಬಂದ್ರೆ ಅದು ಮಾನವ ಜನಾಂಗದ ಅಂತ್ಯಕ್ಕೂ ಕಾರಣವಾಗ್ಬೋದು ಅಂತ. ಯಾಕೆಂದ್ರೆ ಅದು ನಮ್ಮ ಕಂಟ್ರೋಲ್ನ ಮೀರಿ ತಾನಾಗೇ ಬೆಳೆಯೋ ಶಕ್ತಿ ಹೊಂದಿದೆ ಅಂತ ಅವ್ರು ನಂಬಿದ್ರು. ಆದ್ರೆ ಇದೇ ನಾಣ್ಯಕ್ಕೆ ಇನ್ನೊಂದು ಮುಖ ಕೂಡ ಇದೆ. ಇದೇ ಟೆಕ್ನಾಲಜಿ ಜಗತ್ತಿನ ದೊಡ್ಡ ಸಮಸ್ಯೆಗಳಿಗೆ, ಅಂದ್ರೆ ಕ್ಲೈಮೇಟ್ ಚೇಂಜ್ ತರದ ಸಮಸ್ಯೆಗಳಿಗೆ ಪರಿಹಾರ ಕೊಡಬಲ್ಲದು. ಅಷ್ಟೇ ಅಲ್ಲ, ಮನುಷ್ಯ ಊಹಿಸದ ಅದ್ಭುತವಾದ ಹೊಸ ಕಲೆಗಳನ್ನೇ ಸೃಷ್ಟಿಸಬಲ್ಲದು. ಸೊ ಎಐನಲ್ಲಿ ಪಾಸಿಟಿವ್ ಶಕ್ತಿ ಕೂಡ ಅಪಾರವಾಗಿದೆ. ಹಾಗಿದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಈಗ ಸದ್ಯಕ್ಕೆ ಮನುಷ್ಯರು ಮಾಡ್ತಿರೋ ಯಾವ ಕೆಲ್ಸವನ್ನ ಎಐ ಮುಂದೆ ಕಲಿಬೇಕು ಅಂತ ಅನಿಸ್ತೆ? ಮತ್ತು ಮುಖ್ಯವಾಗಿ ಯಾಕೆ? ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.